ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ಸಿಎಂಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ವಿದ್ಯುತ್ ಬಿಲ್ ವಿನಾಯಿತಿಯನ್ನ ನೀಡಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಹೋಟೆಲ್ಗಳಲ್ಲಿ ಈಗ ತಾತ್ಕಾಲಿಕವಾಗಿ ಇಂಡಕ್ಷನ್ ಸ್ಟವ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ಆರ್ಥಿಕವಾಗಿ ಹೊರೆಯಾಗ್ತಾ ಇದೆ. ಸಮಸ್ಯೆ ಬಗೆಹರಿಯುವವರೆಗೂ ವಿದ್ಯುತ್ ಬಿಲ್ ವಿನಾಯಿತಿ ನೀಡಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿ ಯೂನಿಟ್ಗೆ ₹2 ವಿನಾಯಿತಿ ನೀಡುವಂತೆ ಮನವಿಯನ್ನ ಮಾಡಲಾಗಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ₹2 ವಿನಾಯಿತಿ ನೀಡಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಮಿಳುನಾಡು ಮಾದರಿಯಲ್ಲೇ ನಮಗೂ ಕೂಡ ವಿನಾಯಿತಿ ನೀಡಿ ಅಂತ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಂತಂದರೆ ಈಗ ಕಳೆದ 4-5 ದಿನಗಳಿಂದ ಹೆಚ್ಚು ಕಡಿಮೆ ಒಂದು ವಾರ ಆಗ್ತಾ ಬಂತು. ಈ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೂ ಒಂದು ವಾರ ಟೈಮ್ ಹಿಡಿಯುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಇಂಡಕ್ಷನ್ ಸ್ಟವ್ಗಳನ್ನು ಬಳಸ್ತಾ ಇದ್ದಾರಲ್ಲ, ಒಂದಷ್ಟು ಮಂದಿ ಸೌದೆ ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಬೆಂಗಳೂರಲ್ಲಿ ಅದು ಕಷ್ಟ. ಹಾಗಾಗಿ ಎಲ್ಲ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿದ್ದಾರೆ. ವಿದ್ಯುತ್ ಬಿಲ್ನಲ್ಲಿ ನಮಗೆ ಪ್ರತಿ ಯೂನಿಟ್ನಲ್ಲಿ ₹2 ವಿನಾಯಿತಿ ನೀಡಿ, ಹೇಗೆ ತಮಿಳುನಾಡು ಸರ್ಕಾರ ಕೊಟ್ಟಿದೆ ಅದೇ ರೀತಿಯಾಗಿ ನಮಗೂ ಕೂಡ ವಿನಾಯಿತಿ ನೀಡಿ ಅಂತ ಪತ್ರದ ಮೂಲಕ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅವರು ಬರೆದಿರುವಂಥ ಪತ್ರವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಕಳೆದ 5-6 ದಿನಗಳಿಂದ ರಾಜ್ಯಾದ್ಯಂತ ಸಿಲಿಂಡರ್ ಸಿಗದೆ, ಅದರಲ್ಲೂ ಬಹಳ ಮುಖ್ಯವಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ಬಂದಾಗಿದೆ. ಬಟ್ ಕೆಲವು ಹೋಟೆಲ್ಗಳು ಬಂದ್ ಮಾಡದೆ ಇಂಡಕ್ಷನ್ ಸ್ಟವ್ಗಳನ್ನು ಬಳಸ್ಕೊಂಡು ಮೆನುವಿನಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡು, ಯಾವುದು ಜಾಸ್ತಿ ಸಿಲಿಂಡರ್ ಈ ಸ್ಟಾಕ್ ಇರುವಂಥವರು ಒಂದಷ್ಟು ಮೆನುನಲ್ಲಿ ಚೇಂಜಸನ್ನು ಮಾಡಿಕೊಂಡು ಗ್ರಾಹಕರಿಗೆ ಸೇವೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಡಕ್ಷನ್ ಸ್ಟವ್ಗಳನ್ನು ಬಳಸ್ತಾ ಇರುವಂಥ ಕಾರಣಕ್ಕಾಗಿ ವಿದ್ಯುತ್ ಬಿಲ್ ಏನಿದೆ, ಆ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಸ್ವಲ್ಪ ವಿನಾಯಿತಿ ನೀಡಿ ಅಂತೇಳಿ ಆ ಪತ್ರದಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಪ್ರತಿ ಯೂನಿಟ್ಗೆ ₹2 ವಿನಾಯಿತಿ ನೀಡಿ ಅಂತ. ಈಗ ಆಲ್ರೆಡಿ ಏನು ತಮಿಳುನಾಡು ಸರ್ಕಾರ ಈ ಥರದ ಒಂದು ವಿನಾಯಿತಿಯನ್ನು ಕೊಟ್ಟಿದೆ, ಅದೇ ಮಾದರಿಯಲ್ಲಿ ನಮಗೂ ಕೂಡ ವಿನಾಯಿತಿ ನೀಡಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಸಿಕ್ಕಾಪಟ್ಟೆ ಆರ್ಥಿಕವಾಗಿ ಹೊರೆಯಾಗ್ತಾ ಇದೆ. ಇದೆಲ್ಲದರ ನಡುವೆ ಒಂದು ಕಡೆ ಬಿಸ್ನೆಸ್ ನಡೀತಾ ಇಲ್ಲ, ಮತ್ತೊಂದು ಕಡೆ ಮೆನು ಎಲ್ಲ ಚೇಂಜ್ ಆಗಿದೆ. ಆಮೇಲೆ ನಿರೀಕ್ಷೆ ಮಾಡಿದಷ್ಟು ಮಟ್ಟದಲ್ಲಿ ಗ್ರಾಹಕರು ಬರ್ತಾ ಇಲ್ಲ. ಬಂದರೂ ಕೂಡ ಅವರ ಅಗತ್ಯಗಳನ್ನು ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ವೆರೈಟಿ ಐಟಮ್ಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ನಮಗೆ ವಿದ್ಯುತ್ ಬಿಲ್ನಲ್ಲಿ ₹2 ಪ್ರತಿ ಯೂನಿಟ್ಗೆ ವಿನಾಯಿತಿ ನೀಡಿ ಅಂತ ಹೋಟೆಲ್ ಅಸೋಸಿಯೇಷನ್ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ.